ನಿರಂತರ ಮಳೆಯಿಂದ ಇದ್ದಕ್ಕಿದ್ದಂತೆ ಕುಸಿದ ರಸ್ತೆ. ಗುಡೂರು ಎಸ್ಬಿ ಗ್ರಾಮದಲ್ಲಿ ರಸ್ತೆ ಕುಸಿತ ಆಗಿರೋದು. ಬಾಗಲಕೋಟೆ ಜಿಲ್ಲೆ ಇಳಕಲ್ನ ಗುಡೂರು ಎಸ್ಬಿ ಗ್ರಾಮ. ಭೂಕುಸಿತದಿಂದ 20 ಅಡಿ ಆಳದ ಗುಂಡಿ ನಿರ್ಮಾಣ ಆಗಿರೋದು. ರಾಮಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಂತ ಘಟನೆ. ದೇವಸ್ಥಾನ ಮುಂಭಾಗ ಕುಸಿದ ರಸ್ತೆ ಕೆಳಗೆ ಉಗ್ರಾಣ ಪತ್ತೆ ಆಗಿದೆ. ನೋಡಿ, ವಿಪರೀತವಾಗಿ ಮಳೆ ಆಗ್ತಾ ಇತ್ತಂತೆ. ನಿರಂತರ ಮಳೆಯಿಂದ ಇದ್ದಕ್ಕಿದ್ದ ಹಾಗೇನೆ ರಸ್ತೆನೇ ಕುಸಿದು ಬಿಟ್ಟಿದೆ. ಗುಡೂರು ಎಸ್ಪಿ ಗ್ರಾಮದಲ್ಲಿ ಈ ರೀತಿಯಾಗಿ ರಸ್ತೆ ಕುಸಿತವಾಗಿರೋದು. ಇದು ಬಾಗಲಕೋಟೆ ಜಿಲ್ಲೆ ಇಳಕಲ್ನ ಗುಡೂರು ಎಸ್ಬಿ ಗ್ರಾಮ. ಭೂಕುಸಿತದಿಂದ 20 ಅಡಿ ಆಳದ ಗುಂಡಿ ನಿರ್ಮಾಣ ಆಗ್ಬಿಟ್ಟಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಾಮಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿಯೇ ಈ ಒಂದು ಘಟನೆ ನಡೆದಿದೆ. ಇನ್ನೊಂದು ಏನು ಅಂತಂದ್ರೆ, ದೇವಸ್ಥಾನದ ಮುಂಭಾಗ ಕುಸಿದ ರಸ್ತೆ ಕೆಳಗೆ ಉಗ್ರಾಣ ಪತ್ರ ಆಗಿರೋದು ಇದೀಗ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ಲ ಯಾವ ತರ ಕುಸಿತವಾಗಿದೆ ಅಂತ. ಅಯ್ಯೋ ಕಬಡ್ಡಿ ಅಯ್ಯೋ ಕಬಡ್ಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು ಹಿರೇಮಠ್, ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ದೊಡ್ಡದಾಗಿ ಭೂಮಿ ಕುಸಿತವಾಗಿದೆ, ಉಗ್ರಾಣ ಪತ್ತೆ ಆಗಿದೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಏನು, ಈಗ ಏನು ಮಾಡ್ತಾರೆ ಅಂದರೆ ಓಡಾಡೋದಕ್ಕೆಲ್ಲ ಅವಕಾಶ ಇದೆಯಾ ಅಥವಾ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ನೀತಿ ಖಂಡಿತ ಕಳೆದ 2-3 ದಿನಗಳಿಂದ ನಿರಂತರ ಮಳೆಯಿಂದ ಸಾಕಷ್ಟು ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿ 4-5 ಮನೆಗಳು ಕೂಡ ಈ ಹಿಂದೆ ಬಿದ್ದಿರುವಂತದ್ದು. ಹೀಗಾಗಿ ಇಲ್ಲಿ ನಿರಂತರ ಮಳೆಯಿಂದಾಗಿ ಏಕಾಏಕಿ ಭೂಮಿ ಕೂಡ ಕುಸಿದಿರುವಂತದ್ದು. ಅಂದ್ರೆ ಇಳಕಲ್ ನಗರದ ಗೂಡೂರಿನ ಎಸ್ಬಿ ಗ್ರಾಮದಲ್ಲಿ ಈ ತರ ಘಟನೆ ಕೂಡ ನಡೆದಿರುವಂತದ್ದು. ಭೂ ಕುಸಿತದಿಂದ 20 ಅಡಿ ವಿಸ್ತೀರ್ಣದ ಗುಂಡಿ ಕುಸಿತದಿಂದ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿರುವಂತದ್ದು. ಅಲ್ಲಿ ಯಾರು ಕೂಡ ಹಾಯುವಂತ ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಗಿರೋದಿಲ್ಲ. ಹೀಗಾಗಿ ಕಳೆದ 2 ದಿನಗಳಿಂದ ಸಾಕಷ್ಟು ನಿರಂತರ ಮಳೆಯಿಂದಾಗಿ 4 ಮನೆಗಳ ಗೋಡೆ ಕುಸಿತ ಆಗಿ ಪ್ರಾಣಾಪಾಯದಿಂದ ಕೂಡ ಪಾರಾಗಿರುವಂತದ್ದು. ಹೀಗಾಗಿ ಮತ್ತೆ ಇದೇ ರೀತಿಯಾಗಿ ರಾಮಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಓಡಾಡುವಂತ ಏನು ರಸ್ತೆಯಲ್ಲಿ ಏಕಾಏಕಿ ಗುಂಡಿ ಕುಸಿತಿರುವಂತದ್ದು. ಹೀಗಾಗಿ ಜನರ ಒಂದು ವಹಿವಾಟು ಮತ್ತು ದನಕರಗಳಾಗ್ಲಿ ಹಸುಗಳಾಗ್ಲಿ ಯಾವುದೇ ರೀತಿಯಾಗಿ ಓಡಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋದಿಲ್ಲ. ಈ ನಿನ್ನೆ ಗ್ರಾಮ ಪಂಚಾಯತಿಯವರು ಕೂಡ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲವನ್ನ ಅಗಿಯುವಂತ ಕೆಲಸ ಮಾಡಿ ಅಲ್ಲಿ ಪೂರ್ಣ ಪ್ರಮಾಣ ಹೇಗೆ ಏಕಾಏಕಿ ಕುಸಿತು, ಇದರ ಕೆಳಗಡೆ ಏನಾದ್ರೂ ಇದೆಯಾ ಅನ್ನೋದನ್ನ ಚೆಕ್ ಮಾಡಿ ಅಲ್ಲಿ ಭೂಮಿ ಕುಸಿತವಾಗಿರೋದ್ರಿಂದ ಅಲ್ಲಿ ಸ್ಥಳೀಯ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಂದ ಅಲ್ಲಿ ಈಗಾಗಲೇ ಆ ಕಟ್ಟಡವನ್ನ ಏನು ಭೂಮಿ ಕುಸಿತಿತ್ತು ಎಲ್ಲವನ್ನ ಸರಿ ಮಾಡುವಂತ ಕೆಲಸ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಮಾಡಿರುವಂತದ್ದು. ಸದ್ಯ ಅಲ್ಲಿ ಪರಿಸ್ಥಿತಿಯ ಅನುಗುಣವಾಗಿ ಯಾವುದೇ ಕೂಡ ಅಲ್ಲಿ ಭೂಮಿ ಕುಸಿತಿದ್ದರಿಂದ ಅಲ್ಲಿ ಒಂದಿಷ್ಟು ಕಟ್ಟೆಚ್ಚರಗಳನ್ನ ಕೈಗೊಂಡು ಅಲ್ಲಿ ಯಾರು ಕೂಡ ಓಡಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಬಿಗು ಭದ್ರತೆಯನ್ನ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಮಾಡಿದ್ರು. 1 ದಿನ ಕಾಲಾವಕಾಶ ತೆಗೆದುಕೊಂಡು ಇವತ್ತು ಸರಿ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿಯ ಪಿಡಿಒಗಳು ಕೂಡ ನೀಡಿರುವಂತದ್ದು. ಒಟ್ಟಾರೆಯಾಗಿ ಏನು ಭೂಮಿ ಕುಸಿತ ಆಗಿದೆ ಅಲ್ಲಿ ಯಾವುದೇ ಕೂಡ ಅನಾಹುತ ಆಗಿಲ್ಲ ಅಂತಾನೆ ಮಾಹಿತಿ ಇರೋದು. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ತಮ್ಮ ಡೀಟೇಲ್ಸ್ಗಾಗಿ.